ಕಟ್ಟ ಶುಭೋದಯ ಗುರುಗಳೇ. ಶುಭೋದಯ ಮಕ್ಕಳೇ, ಕೂತ್ಕೊಳ್ಳಿ. ಮಕ್ಕಳೇ, ಇಂದು ನಾನು ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ಆಯಿತು ಗುರುಗಳೇ. AI ಎಂದರೇನು? AI ಎಂದರೆ ಕೃತಕ ಬುದ್ಧಿ ಮತ್ತೆ ಮಾನವ ಬುದ್ಧಿಯಂತೆ ಸಮಸ್ಯೆಗಳಿಗೆ ಪರಿಹಾರ ನೀಡುವ ತಂತ್ರಜ್ಞಾನ. ವೆರಿ ಗುಡ್. ಸೇವಾ, AI ಎಂದರೇನು? ಮ್ಯಾಮ್, ಇದು ಶಿಕ್ಷಣ, ಕೃಷಿ ಮತ್ತು ವೈದ್ಯಕೀಯ ಮತ್ತು ಕೈಗಾರಿಕೆಗಳಲ್ಲಿ ಸಹಾಯ ಮಾಡುತ್ತದೆ. ಸಬಾಷ್, ಇಬ್ಬರು ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಧನ್ಯವಾದಗಳು ಗುರುಗಳೇ. ನನ್ನ ಮಕ್ಕಳು ಹೇಳಿದ್ರು ಸರಿ. ನಮಗೆ AI ಇಂದ ತುಂಬಾ ಉಪಯೋಗ ಆಗ್ತಾ ಇದೆ ಅಲ್ವಾ? ಇದೇನು ಮಳೆ ಬರೋ ರೀತಿಗೆ ಇತ್ತಲ್ವಾ? ಮಳೆ ಬಂದ್ರೆ ಬರ್ಲಿ ನನಗೆ. ಆಗ ಮಳೆ ಬರ್ತಾ ಇತ್ತು, ಈಗ ಬಿಸಿಲು ಬರುತ್ತಿದೆ. ಹವಾಮಾನ ಯಾವಾಗ ಬದಲಾಗುತ್ತೆ ಅಂತ ಯಾವಾಗ ಗೊತ್ತಾಗೋದಿಲ್ಲ. ಆಗ ಹವಾಮಾನ ತಿಳಿಯಲು ಕಷ್ಟವಾಗುತ್ತಿತ್ತು. ಆದರೆ ಈಗ AI ಬಂದು ನಾವು ಮಳೆ ಯಾವಾಗ ಬರುತ್ತದೆ ಅಂತ ಗೊತ್ತಾಗುತ್ತೆ. ನಾನು ಹವಾಮಾನ ಮಾಹಿತಿಯನ್ನು ನೀಡಿ ಬೆಳೆಗಳಿಗೆ ಸೂಕ್ತ ಸಲಹೆಗಳನ್ನು ನೀಡುತ್ತೇನೆ. ಹೌದು AI, ನೀವು ಹೇಳುತ್ತಿರುವುದು ನಿಜ. ನಿನ್ನಿಂದ ನಮಗೆ ಬೆಳೆ ಬೆಳೆಯಲು ಸಹಾಯವಾಗುತ್ತದೆ. ಓ ಮೈ ಗಾಡ್, ಈ ಪೇಷಂಟ್ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಡಾಕ್ಟರ್, ಒಂದು ಎಮರ್ಜೆನ್ಸಿ ಪೇಷಂಟ್ ಬಂದಿದ್ದಾರೆ. ಏನಾಯ್ತು? ಯಾವ ವಾರ್ಡ್? ವಾರ್ಡ್ ನಂಬರ್ 17. ಬನ್ನಿ ನೋಡೋಣ. ಅಯ್ಯೋ, ಈ ಪೇಷಂಟ್ ಏನಾಗಿದೆ ಅಂತ ಏನು ಗೊತ್ತಾಗ್ತಿಲ್ಲಲ್ವಾ? AI ಇದ್ದಿದ್ರೆ ಯಾವ ರೋಗವಾಗಿದ್ದರೂ ಬೇಗವಾಗಿ ಪತ್ತೆ ಹಚ್ಚಬಹುದು. ನಾನು ರೋಗಗಳನ್ನು ಪತ್ತೆ ಹಚ್ಚಿ ವೈದ್ಯರಿಗೆ ಸಹಾಯ ಮಾಡುತ್ತೇನೆ. AI ಅಂತ ಅದು ಕರೆಕ್ಟ್. AI ಇಂದ ಎಷ್ಟು ಅನುಕೂಲವಾಗ್ತಾ ಇದೆ. ಧನ್ಯವಾದ AI. ನಿನ್ನಿಂದ ನನಗೆ ಸಮಯ ಉಳಿದಿದೆ ಮತ್ತು ಚಿಕಿತ್ಸೆ ಉತ್ತಮವಾಗಿದೆ. ಸ್ಟಾರ್ಟ್. ವಾವ್, AI ನ ಸಹಾಯದಿಂದ ಎಲ್ಲ ವಿಜ್ಞಾನಿಗಳಿಗೂ ಹೊಸ ಸಂಶೋಧನೆಗಳನ್ನು ಹುಡುಕಲು ತುಂಬಾ ಸಹಾಯವಾಗುತ್ತಿದೆ. AI ಇರುವ ಕಾರಣ ಭಾರತದ ತಂತ್ರಜ್ಞಾನದಲ್ಲಿ ನಾವು ಮುನ್ನಡೆಯಬಹುದು. ಹೌದು, ನೀವು ಹೇಳ್ತಾ ಇರೋದು ನಿಜ. AI ಇಂದ ಹೊಸ ಉದ್ಯೋಗಗಳು ಮತ್ತು ಹೊಸ ಸ್ಮಾರ್ಟ್ ಆಪ್ಸ್ಗಳು ಬರುತ್ತಿದೆ. ನೀವು ಸರಿಯೇ. AI ಇಲ್ಲದಿದ್ರೆ ತುಂಬಾ ಕಷ್ಟವಾಗುತ್ತಿತ್ತು. AI ಇರುವ ಕಾರಣ ಭಾರತದ ವಿಜ್ಞಾನಿಗಳು ಬೇರೆ